ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಮೊನ್ನೆಲ್ಲ ಜೋರು ಮಳೆ ಬಂದಿತ್ತು, 2 ದಿವಸ ಮಳೆ ಬಂದಿರುವಂಥದ್ದು. ಆದರೆ ಮಲ್ಲಿಗೆ ಗಿಡದಲ್ಲಿ ಒಂದು ಸಮಸ್ಯೆಗಳು ನೋಡಿ, ಬಂದದ್ದು 2 ದಿವಸದ ಮಳೆ. ಈ ಮಲ್ಲಿಗೆ ಗಿಡದಲ್ಲಿ ಎಷ್ಟೊಂದು ಹುಳಗಳಾಗಿದೆ ಅಂದರೆ, ಬರುವಂಥ ಮೊಗ್ಗಿನಲ್ಲಿಯೂ ಕೂಡ ಹುಳಗಳೇ ಬಂದಿದೆ. ಹಾಗೆ ಆ ಎಲೆಯಲ್ಲಿ ಏನು ಹುಳಗಳು ಎಲ್ಲ ಉಂಟಲ್ವ, ಅದರ ಮೊಟ್ಟೆಯನ್ನು ಇಟ್ಟಿದೆ. ಈಗ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ. ಇದು ಬರೀ 2 ದಿವಸದ ಮಳೆಗೆ ಆದಂಥ ಅವಾಂತರ. ಇವಾಗ ಬಿಸಿಲು ಬಂದಿದೆ. ಇವಾಗ ಯಾವ ಗಿಡದಲ್ಲಿಯೂ ಕೂಡ ಹುಳಗಳೇ ಇಲ್ಲ. ಅದೇನಂದರೆ, ಎಲೆ ಅಡಿಭಾಗದಲ್ಲೆಲ್ಲ ಇರ್ತದೆ ಅಲ್ವಾ, ಒಮ್ಮೆಲೆ ಮಳೆಯ ನೀರು ಬಿದ್ದಾಗ ಅದೆಲ್ಲವೂ ಮೇಲೆ ಬರ್ತದೆ. ಇವಾಗ ನಿಮಗೆ ಈ ವಿಡಿಯೋದಲ್ಲಿ ಕಾಣಿಸಿರ್ಬೋದು, ಇದರಲ್ಲಿ ಮೊಗ್ಗಿನಲ್ಲಿ ನೋಡಿ ಎಷ್ಟು ಹುಳ ಬಂದಿದೆ ಅಂತೇಳಿ. ಈ ಮೊಗ್ಗಲ್ಲೆಲ್ಲ ಹುಳ ಬರಬಾರ್ದು. ಹುಳ ಬಂದರೆ ಆ ಮೊಗ್ಗನ್ನೇನು ಮಾಡ್ತದೆ ಅಂದರೆ, ಹುಳ ಅದನ್ನು ತಿಂದು ಬಿಡ್ತದೆ, ಅದನ್ನು ಹೊಟ್ಟೆ ಮಾಡಿಬಿಡ್ತದೆ ಅಥವಾ ತಿಂದು ಬಿಡ್ತದೆ. ಆವಾಗ ಆ ಮೊಗ್ಗು ನಮಗೆ ಸಿಗೋದಿಲ್ಲ. ಒಂದು ಗಿಡದಲ್ಲಿ ಹುಳ ಬಂತು ಅಂತ ಆದರೆ ಅದು ಎಲ್ಲ ಗಿಡಗಳಿಗೂ ಕೂಡ ಸ್ಪ್ರೆಡ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಒಂದು ಮಳೆಗೆ ಈ ಥರ ಮೊಗ್ಗಿನಲ್ಲೆಲ್ಲ ಹುಳ ಬಂದರೆ ನೀವು ಅದಕ್ಕೆ ಯಾವುದೇ ರೀತಿಯಾದಂಥ ಮೆಡಿಸಿನ್ ಹಾಕೋದು ಬೇಡ, ಆಯಿತಾ. ಯಾಕಂದರೆ ಅದು ಮತ್ತೆ ಬಿಸಿಲು ಬಂದಾಗ ಅದು ಸರಿ ಆಗ್ತದೆ, ತನ್ನಿಷ್ಟಕ್ಕೆ ತಾನೇ ಸರಿ ಹಾಕ್ಕೊಂಡು ಬರ್ತದೆ. ಇವಾಗ ನನ್ನ ಗಿಡದಲ್ಲಿಯೂ ಕೂಡ ಇವಾಗ ಏನು ಹುಳದ ಸಮಸ್ಯೆ ಇಲ್ಲ. ಇವಾಗ ಚೆನ್ನಾಗಿ ಬಿಸಿಲು ಬೀಳ್ತಾ ಉಂಟು, ಹಾಗಾಗಿ ಹುಳದ ಸಮಸ್ಯೆ ಇಲ್ಲ. ಮೊನ್ನೆಯ ಒಂದು 2 ದಿವಸದ ಮಳೆಗೆ ಮಾತ್ರ ಗಿಡದಲ್ಲಿ ತುಂಬ ಹುಳದ ಸಮಸ್ಯೆಗಳು ಕಂಡು ಬಂದಿದೆ. ಮತ್ತು ಅದು ಬಿಸಿಲು ಬಿದ್ದಾಗ ಸರಿಯಾಯಿತು. ಅದಕ್ಕೆ ನಾನು ಯಾವುದೇ ರೀತಿಯಾಗಿ ಸ್ಪ್ರೇ ಹಾಕಿಲ್ಲ. ನಾನು ಒಮ್ಮೆ ಹಾಕಿದ್ದೀನಿ ಸ್ಪ್ರೇ, ಅದು ಒಂದು 15 ದಿವಸ ಬಿಟ್ಟು ನಂತರ ನಾವು ಸ್ಪ್ರೇ ಹಾಕಬೇಕು. ಹುಳ ಬಂದಿದೆ ಅಂತ ಹೇಳಿ ಅದಕ್ಕೆ ಜಾಸ್ತಿಯಾಗಿ ಸ್ಪ್ರೇ ಎಲ್ಲ ಹಾಕಲಿಕ್ಕೆ ಹೋಗಬೇಡಿ. ಬರೀ ಒಂದು ತಿಂಗಳಲ್ಲಿ 15 ದಿವಸಕ್ಕೊಮ್ಮೆ ಹುಳದ ಸ್ಪ್ರೇ ಹಾಕಿದರೆ ಸಾಕು. ಇನ್ನು ನೆಕ್ಸ್ಟ್ ಮಂತಲ್ಲಿ ಹಾಕ್ಕೊಳ್ಬೇಕು. ಆ ರೀತಿಯಾಗಿ ಹುಳದ ಸಮಸ್ಯೆಗೆ ಹಾಕಿಕೊಳ್ಬೇಕಾಗ್ತದೆ. ಮತ್ತು ಹುಳ ಬರೋದು ಮಲ್ಲಿಗೆ ಗಿಡದಲ್ಲಿ ಸರ್ವೇ ಸಾಮಾನ್ಯ. ಅದು ನೀವು ಎಷ್ಟೇ ಸ್ಪ್ರೇ ಹಾಕಿದರೂ ಹುಳದ ಕಂಟ್ರೋಲ್ ಆಗೋದಿಲ್ಲ, ಹುಳ ಇದ್ದೇ ಇರ್ತದೆ. ಮಲ್ಲಿಗೆ ಹೂವು ತುಂಬಾ ಸುವಾಸನೆಯುಕ್ತವಾದಂಥ ಹೂವಾಗಿರ್ತದೆ. ಅದಕ್ಕೆ ಹುಳದ ಸಮಸ್ಯೆಗಳು ಸರ್ವೇ ಸಾಮಾನ್ಯ. ನಾವು ಎಷ್ಟೇ ಸ್ಪ್ರೇ ಹಾಕಿದರೂ ಅಥವಾ ಏನೇ ನ್ಯಾಚುರಲ್ ಆಗಿರುವಂಥದ್ದು ಹಾಕಿದರೂ ಕೂಡ ಮಲ್ಲಿಗೆ ಗಿಡದಲ್ಲಿ ಹುಳ ಇದ್ದೇ ಇರ್ತದೆ. ಅದನ್ನು ಎಷ್ಟು ನಾವು ಕಂಟ್ರೋಲ್ ಮಾಡಿದರೂ ಕೂಡ ಅದು ಕಂಟ್ರೋಲ್ಗೆ ಬರುವುದಿಲ್ಲ. ಅದು ಗಿಡದಲ್ಲಿ ಇರುವಂಥ ಒಂದು ಜೀವಿ ಅಂತಲೇ ಹೇಳ್ಬೋದು. ಹಾಗಾಗಿ ನಾವು ನಮ್ಮ ಕರ್ತವ್ಯವನ್ನು ನಾವು ಮಾಡಲೇಬೇಕು. ಗಿಡವನ್ನು ಮೇಂಟೆನೆನ್ಸ್ ಮಾಡುವಾಗ ಅದಕ್ಕೆ ನಾವು ಸ್ಪ್ರೇಯನ್ನು ಹಾಕಲೇಬೇಕಾಗ್ತದೆ. ಇಲ್ಲದಿದ್ದರೆ ಮಲ್ಲಿಗೆ ಗಿಡದಲ್ಲಿ ಯಾವತ್ತೂ ಹುಳ ಜಾಸ್ತಿನೇ ಅಂತ ಹೇಳ್ಬೋದು. ನೀವು ನೋಡಿರ್ಬೋದು, ಕೆಲವೊಂದು ನಾವು ಮೊಗ್ಗೆಲ್ಲ ಕಟ್ಟಿರ್ತೇವೆ ನೋಡಿ, ಅದು ಅರಳುವಾಗ ಅದರಲ್ಲಿ ಹುಳ ಬರ್ತದೆ. ಅದಕ್ಕೆ ಹೇಳುವಂಥದ್ದು, ಮಲ್ಲಿಗೆ ಹೂವನ್ನು ಯಾವತ್ತೂ ಮೂಗಿನ ಹತ್ತಿರ ತಂದು ಸ್ಮೆಲ್ ಮಾಡಬಾರ್ದು ಅಂತ ಹೇಳಿ. ಅದರಲ್ಲಿ ಹುಳ ಇದ್ದೇ ಇರ್ತದೆ. ನೀವು ಯಾವುದೇ ಹೂವಲ್ಲಿ ನೋಡಿ, ನೀವು ಮಲ್ಲಿಗೆ ಹೂವಿನಲ್ಲಿ ಅದು ಅರಳು ಮಲ್ಲಿಗೆ ಆಗಿರ್ಬೋದು ಅಥವಾ ಮೊಗ್ಗು ಇರ್ಬೋದು, ಅದರ ತುದಿಯಲ್ಲಿ ಕೂಡ ಹುಳ ಇರ್ತದೆ. ನಿಮಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ. ನಾನು ಮತ್ತೆ ಉಂಟಲ್ವ, ಬ್ಯಾಂಗ್ ಮತ್ತು ಮಲ್ಟಿಪ್ಲೆಕ್ಸನ್ನು ಹಾಕ್ತೀನಿ ಜಾಸ್ತಿ ಹುಳದ ಸಮಸ್ಯೆ ಎಲ್ಲ ಬಂದಾಗ. ಅಂದರೆ ಕೆಲವೊಂದು ಸಲ ನನ್ನ ಗಿಡದಲ್ಲಿ ಗೆದ್ದಲು ಹುಳುವಿನ ಸಮಸ್ಯೆ ಬರ್ತದೆ. ಮೊಗ್ಗೆಲ್ಲ ತೀರ ಸಣ್ಣದಾಗಿ ಬರುವಂಥದ್ದು, ಅದನ್ನು ಕಟ್ಟಲಿಕ್ಕೆ ಆಗದಂಥ ರೀತಿಯಲ್ಲಿ ಬರುವಂಥದ್ದು. ಈ ಎಲ್ಲ ಸಮಸ್ಯೆಗಳಿಗೆ ನಾನು ಬ್ಯಾಂಗ್ ಮತ್ತು ಮಲ್ಟಿಪ್ಲೆಕ್ಸನ್ನು ಹಾಕ್ತೇನೆ. ಅದನ್ನು ಹಾಕಿದ ನಂತರ ನನ್ನ ಗಿಡದಲ್ಲಿ ಮಲ್ಲಿಗೆ ಮೊಗ್ಗುಗಳು ತುಂಬ ಚೆನ್ನಾಗಿ ಬರ್ತದೆ. ಮತ್ತು ಹುಳದ ಸಮಸ್ಯೆ ಕೂಡ ಕಡಿಮೆ ಆಗ್ತದೆ. ಗೆದ್ದಲು ಹುಳುವಿನ ಸಮಸ್ಯೆ ಕೂಡ ಕಡಿಮೆ ಆಗ್ತದೆ. ಗೆದ್ದಲು ಹುಳು ಯಾಕೆ ಬರುವಂಥದ್ದಂದರೆ, ನಾವು ಜೀವಾಮೃತ ಎಲ್ಲ ಹಾಕುವಾಗ ಅದಕ್ಕೆ ಬೆಲ್ಲ ಎಲ್ಲ ಹಾಕಿರ್ತೇವೆ ನೋಡಿ, ಆ ಕಾರಣದಿಂದ ಗೆದ್ದಲು ಹುಳು ಮಣ್ಣಲ್ಲಿ ಆಗ್ತದೆ. ಅಂಥ ಎಲ್ಲ ಸಮಸ್ಯೆಗಳಿಗೆ ನಾನು ಒಂದು ತಿಂಗಳಿಗೊಮ್ಮೆ ಬ್ಯಾಂಗ್ ಮತ್ತು ಮಲ್ಟಿಪ್ಲೆಕ್ಸನ್ನು ಸ್ಪ್ರೇ ಮಾಡ್ತೀನಿ. ಅದರಿಂದ ಹುಳಗಳ ಕಾಟ ಕೂಡ ಕಡಿಮೆ ಆಗ್ತಾ ಬರ್ತದೆ. ಹಾಗೆಯೇ ಮೊಗ್ಗುಗಳು ಕೂಡ, ಬರುವಂಥ ಮೊಗ್ಗುಗಳು ಕೂಡ ತುಂಬ ಉದ್ದವಾಗಿ ಬರ್ತದೆ. ಮತ್ತು ನಾನು ಹುಳಕ್ಕೆ ಇನ್ನೊಂದು ಹಾಕೋದೇನೆಂದರೆ, ಆ್ಯರೋ ಅಥವಾ ಪೇಗಸಸ್ ಈ ಥರ ಟ್ರೈ ಮಾಡ್ತೀನಿ. ಒಂದೇ ಸ್ಪ್ರೇಯನ್ನು ಹಾಕೋದಿಲ್ಲ, ಚೇಂಜ್ ಮಾಡಿ ಹಾಕ್ತೇನೆ. ಆವಾಗ ಹುಳದ ಸಮಸ್ಯೆ ಕಂಟ್ರೋಲ್ಗೆ ಬರ್ತದೆ. ಒಂದೇ ಸ್ಪ್ರೇಯನ್ನು ಯಾವತ್ತೂ ಹಾಕಬಾರ್ದು ಗಿಡಗಳಿಗೆ. ಒಂದೇ ಸ್ಪ್ರೇಯನ್ನು ಹಾಕಿದರೆ ಕೂಡ ಗಿಡದಲ್ಲಿ ರೋಗಗಳು ಜಾಸ್ತಿ ಆಗ್ತದೆ. ಅದಕ್ಕೆ ಅಂದರೆ ಎಲೆ ಚುಕ್ಕಿ ರೋಗ, ಎಲೆ ಕಪ್ಪಾಗುವಂಥದ್ದು, ಇಂಥ ರೋಗದ ಲಕ್ಷಣಗಳು ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಾಗೆ ಗಿಡಗಳಿಗೆ ಸ್ಪ್ರೇ ಹಾಕುವಾಗಲೂ ಕೂಡ ಅಷ್ಟೇ, ಚೇಂಜ್ ಮಾಡಿ ಹಾಕ್ತಾ ಇರಬೇಕು. ನೋಡಿ, ನಾನು ತೋರಿಸ್ತೇನೆ ಇವಾಗ ನನ್ನ ಮಲ್ಲಿಗೆ ಗಿಡದಲ್ಲಿ ಒಂದು 2 ಮಳೆಗೆ ನೋಡಿ ಹುಳದ ಮೊಟ್ಟೆ ನೋಡಿ. ಈ ಗಿಡದಲ್ಲಿ ಈ ಎಲೆಯಲ್ಲಿ ನಿಮಗೆ ಕಾಣಿಸ್ತಿದೆ ನೋಡಿ, ಗ್ರೀನ್ ಕಲರಲ್ಲಿ ಅಷ್ಟು ಪಕ್ಕನೆ ಬಂದು ಅದರ ಮೊಟ್ಟೆಯನ್ನು ಕೂಡ ಇಟ್ಟಿದೆ ನೋಡಿ, ಬರೀ 2 ದಿವಸದ ಮಳೆಗೆ. ನೋಡಿ, ಇಲ್ಲಿ ಮೊಗ್ಗು ನೋಡಿ, ಮೊಗ್ಗನ್ನೇ ಹಾಳು ಮಾಡಿಬಿಟ್ಟಿದೆ. ಇದೆಲ್ಲ ಹುಳದ ಸಮಸ್ಯೆಯ ಕಾಟ. ಇದೆಲ್ಲ ಬರುವಂಥದ್ದು ಹುಳದ ಸಮಸ್ಯೆಯಿಂದಲೇ.
ಇದಕ್ಕೆ ನಾವು ಒಂದು 15 ದಿವಸಕ್ಕೊಮ್ಮೆ ಗಿಡಗಳಿಗೆ ಸ್ಪ್ರೇ ಮಾಡ್ತಾ ಇರಬೇಕಾಗ್ತದೆ. ಆವಾಗ ಸ್ವಲ್ಪ ಗಿಡ ಕಂಟ್ರೋಲ್ಗೆ ಬರ್ತದೆ. ನೋಡಿ ಇದ್ಲಿ ನೋಡಿ ವೈಟಲ್ಲಿ ಇದು ವೈಟ್ ಫ್ಲೈಸ್ನ ಹುಳಗಳಾಯ್ತಾ. ಇದು ವೈಟ್ ಫ್ಲೈಸ್ಗೆ ಎಲೆ ಅಡಿಭಾಗದಲ್ಲಿ ಇರ್ತದೆ ನೋಡಿ. ಒಮ್ಮೆಲೆ ಮಳೆ ನೀರು ಬಿದ್ದಾಗ ಅದರ ಮೊಟ್ಟೆಯನ್ನು ಗಿಡದ ಮೇಲ್ಭಾಗದಲ್ಲಿ ತಂದಿರ್ತದೆ ನೋಡಿ. ಈ ಎಲೆಯಲ್ಲಿ ಈ ಮೊಗ್ಗಲ್ಲಿ ನೋಡಿ, ಮೊಗ್ಗು ನೋಡಿ ಯಾವ ರೀತಿ ಬಂದಿದೆ ಅಂತ ಹೇಳಿ. ಅದೇ ರೀತಿ ತುಂಬ ಎಲೆಯಲ್ಲಿ ಕೂಡ ಅದೇ ರೀತಿ ಅಂಥ ಸಮಸ್ಯೆಗಳಿದೆ. ಬರೀ 2 ದಿವಸದ ಮಳೆಗೇ ಹಾಗೆ ಆಗಿದೆ. ಆದರೆ ಇವಾಗ ಇಲ್ಲ, ಇವಾಗ ಅಂದರೆ ಚೆನ್ನಾಗಿ ಬಿಸಿಲು ಬೀಳ್ತಾ ಉಂಟು. ಅದಕ್ಕೆ ಹೇಳುವಂಥದ್ದು, ಮಲ್ಲಿಗೆ ಗಿಡಗಳಿಗೆ ಬಿಸಿಲು ಬಿದ್ದಷ್ಟು ಮಲ್ಲಿಗೆ ಗಿಡದಲ್ಲಿ ರೋಗದ ಬಾಧೆಗಳು ಕಡಿಮೆ ಆಗ್ತದೆ. ಈ ಗಿಡದಲ್ಲಿ ನೋಡಿ ಗ್ರೀನ್ ಕಲರ್ನ ಮೊಟ್ಟೆ, ಇದು ಏನು ಗೊತ್ತುಂಟು, ವೈಟ್ ಫ್ಲೈಸ್ನ ಮೊಟ್ಟೆ. ಇದೆಲ್ಲ ವೈಟ್ ಫ್ಲೈಸ್ನ ಇನ್ನು ಮರಿ ಆಗುವಂಥದ್ದು. ಇದನ್ನೆಲ್ಲ ನಾವು ಸ್ಪ್ರೇ ಹಾಕಿ ಇದು ಮಾಡಬಾರ್ದು. ಇದು ಯಾಕೆಂದರೆ ಒಂದು ಅಥವಾ 2 ದಿವಸದ ಮಳೆಗೆ ಬಂದಿರುವಂಥದ್ದು. ಇದು ತನ್ನಷ್ಟಕ್ಕೆ ಕಡಿಮೆ ಆಗ್ತದೆ. ಬಿಸಿಲು ಬಿದ್ದಾಗ ಆಟೋಮೆಟಿಕ್ ಇದು ಕಡಿಮೆ ಆಗ್ತಾ ಬರ್ತದೆ. ಇಲ್ಲಿ ನೋಡಿ ಮೊಗ್ಗಿನಲ್ಲೇ ಹುಳ. ಹೀಗೆ ಆದರೆ ಮೊಗ್ಗು ನಮಗೆ ಸರಿಯಾಗಿ ಸಿಗುವುದಿಲ್ಲ, ಅದು ಹುಳನೇ ತಿಂದು ಬಿಡ್ತದೆ ಮೊಗ್ಗನ್ನು. ಒಂಥರ ಅದು ಮೊಗ್ಗೆಲ್ಲ ಒಟ್ಟೆ ಆದಾಗೆ ಆಗ್ತದೆ, ಅದನ್ನು ಕಟ್ಟಲಿಕ್ಕೆ ಕೂಡ ಆಗೋದಿಲ್ಲ. ವೀಕ್ಷಕರೇ, ಮಲ್ಲಿಗೆ ಕೃಷಿ ಅನ್ನೋದು ಅಷ್ಟು ಸುಲಭದ ಮಾತಲ್ಲ. ಅದಕ್ಕೆ ನಮ್ಮದು ಏನು ಗೊತ್ತುಂಟ, ತುಂಬಾ ಹಾರ್ಡ್ ವರ್ಕ್ ಬೇಕು. ಎಷ್ಟು ಹಾರ್ಡ್ ವರ್ಕ್ ಮಾಡಿದರೂ ಕೂಡ ಅಷ್ಟೇ, ಅದಕ್ಕೆ ತುಂಬ ಜನ ಇರಬೇಕು. ಮತ್ತು ಅದನ್ನು ಇಬ್ಬರಿಂದ ಮಾಡಲಿಕ್ಕೆ ತುಂಬಾ ಕಷ್ಟ. ಗಿಡಗಳ ಮೇಂಟೆನೆನ್ಸ್ ಮಾಡಬೇಕು. ಒಬ್ಬರು ಮಾಡೋದಾದರೆ ಒಂದು 10-20 ಗಿಡಗಳನ್ನು ಮಾತ್ರ ಹಾಕಿ, ತುಂಬ ಗಿಡಗಳನ್ನು ಹಾಕಿದರೆ ಅದರ ಮೇಂಟೆನೆನ್ಸ್ ತುಂಬ ಕಷ್ಟ ಇದೆ ವೀಕ್ಷಕರೇ. ಮತ್ತು ಮಲ್ಲಿಗೆ ಗಿಡದಲ್ಲಿ ನಾವು ಒಳ್ಳೆಯ ಇನ್ಕಮನ್ನು ತೆಗಿಬೋದು, ಅದರಲ್ಲಿ 2 ಮಾತಿಲ್ಲ. ಆದರೆ ಏನು ಗೊತ್ತುಂಟ, ಮಲ್ಲಿಗೆ ಹೂವು ಆಗುವಂಥ ಸೀಸನ್ ಅಂದರೆ ಮಾರ್ಚ್ ನಂತರನೇ ಅದರಲ್ಲಿ ಸರಿಯಾಗಿ ಹೂವೆಲ್ಲ ಸಿಗುವಂಥದ್ದು. ಅದಕ್ಕಿಂತ ಮುಂಚೆ ಈ ಮಳೆ, ಬಿಸಿಲು, ಒಂದು ಸಲ ಮೋಡ ಬರುವಂಥದ್ದು, ಈ ಥರ ಎಲ್ಲ ಹವಾಮಾನ ಉಂಟಲ್ಲ, ಆ ಮಲ್ಲಿಗೆ ಗಿಡಗಳಿಗೆ ಸೆಟ್ ಆಗೋದಿಲ್ಲ. ಹಾಗಾಗಿ ಆ ಸಂದರ್ಭದಲ್ಲಿ ನಾವು ಎನಿಸಿದಷ್ಟು ಹೂ ಸಿಗುವುದಿಲ್ಲ. ನಮಗೆ ಹೂ ಸಿಗುವಂಥದ್ದು ಮಾರ್ಚ್, ಏಪ್ರಿಲ್, ಮೇ, ಜೂನ್, ಈ 4 ತಿಂಗಳಲ್ಲಿ ನಮಗೆ ಒಳ್ಳೆಯ ಇಳುವರಿ ಸಿಗ್ತದೆ. ಆದರೆ ಅಷ್ಟು ಇಳುವರಿ ಸಿಕ್ಕಿ ಕೂಡ ಏನು ಪ್ರಯೋಜನ ಇಲ್ಲ. ಆ ಟೈಮಲ್ಲಿ ಉಂಟಲ್ವಾ, ಮಲ್ಲಿಗೆ ಹೂಗಳಿಗೆ ಬೇಡಿಕೆ ಕಮ್ಮಿ ಇರ್ತದೆ. ಆವಾಗ ಎಲ್ಲರ ಮನೆಯಲ್ಲಿ ಕೂಡ ಮಲ್ಲಿಗೆ ಹೂವು ಆಗ್ತದೆ. ಹಾಗಾಗಿ ಮಲ್ಲಿಗೆ ಹೂವಿಗೆ ಬೇಡಿಕೆ ಕಮ್ಮಿ ಇರ್ತದೆ. ನಾವು ಎನಿಸಿದಷ್ಟು ಮಲ್ಲಿಗೆ ಕೃಷಿಯಲ್ಲಿ ಹಣ ಮಾಡಲಿಕ್ಕೆ ಕಷ್ಟ. ಹಾಗಾಗಿ ಹೇಳುವಂಥದ್ದು, ಮಲ್ಲಿಗೆ ಕೃಷಿಯನ್ನು ಯಾರೆಲ್ಲ ಪ್ರಾರಂಭಿಸಬೇಕಂತ ಇದ್ದೀರಿ ನೋಡಿ, ಅಂಥವರು ಫಸ್ಟಿಗೆ 10-20 ಅಷ್ಟೇ ಗಿಡಗಳನ್ನು ತಂದು ನೆಟ್ಟು ನೋಡಿ. ಅದರಿಂದ ನಿಮಗೆ ಏನಾದರೂ ಇನ್ನು ಮಾಡ್ಬೋದು ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಬರ್ತದೆ ನೋಡಿ. ಆವಾಗ ಇನ್ನು ಸ್ವಲ್ಪ ಗಿಡವನ್ನು ಜಾಸ್ತಿ ಮಾಡ್ತಾ ಬನ್ನಿ. ಒಮ್ಮೆಲೆ 100, 150 ಅಥವಾ 50 ಎಲ್ಲ ತಂದು ಮಾಡಲಿಕ್ಕೆ ಹೋಗಬೇಡಿ. ಒಬ್ಬರೆಲ್ಲ ಇದ್ದರೆ ಅಷ್ಟೆಲ್ಲ ಗಿಡಗಳನ್ನು ಮೇಂಟೈನ್ ಮಾಡಲಿಕ್ಕೆ ತುಂಬಾ ಕಷ್ಟ ಇದೆ. ಹಬ್ಬ ಹರಿದಿನ ಎಲ್ಲ ಇದ್ದರೆ ಮಲ್ಲಿಗೆ ರೇಟ್ ಕೂಡ ಜಾಸ್ತಿ ಆಗ್ತದೆ. ಆದರೆ ಏನು ಫಂಕ್ಷನ್ ಇಲ್ಲದೇ ಇದ್ದಾಗ ಮಲ್ಲಿಗೆ ರೇಟ್ ಕೂಡ ಕಡಿಮೆ ಇರ್ತದೆ. ಏಪ್ರಿಲ್ ಮೇ ಸೀಸನಲ್ಲಿ ಮದುವೆ ಇರ್ತದೆ, ಆದರೆ ಆವಾಗ ಎಲ್ಲರ ಮನೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೂವು ಆಗುವ ಕಾರಣ ರೇಟ್ ಕೂಡ ಅಷ್ಟೇ ಕಡಿಮೆ ಇರ್ತದೆ. ಮಲ್ಲಿಗೆ ಕೃಷಿಯಲ್ಲಿ ನಿರಂತರವಾಗಿ ಹೂ ಸಿಗುವುದಿಲ್ಲ. 15 ದಿವಸ ಹೂವು ಆದರೆ ಮತ್ತೆ 15 ದಿವಸ ಅದು ಚಿಗುರಿ ಬರಲಿಕ್ಕೆ ಟೈಮನ್ನು ತೆಗೆದುಕೊಳ್ಳುತ್ತೆ. ಹಾಗಾಗಿ ಮಲ್ಲಿಗೆ ಕೃಷಿ ಪ್ರಾರಂಭಿಸುವವರು ತುಂಬ ಅದರ ಬಗ್ಗೆ ಯೋಚನೆ ಮಾಡಿ ಪ್ರಾರಂಭಿಸಿ ಅಂತ ನಾನು ನಿಮಗೆ ಒಂದು ಸಲಹೆಯನ್ನು ಕೊಡ್ತೇನೆ. ಮಲ್ಲಿಗೆ ಕೃಷಿ ನಾವು ನೋಡುವಷ್ಟು ಸುಲಭದ ಕೃಷಿ ಅಲ್ಲ ವೀಕ್ಷಕರೇ. ಅದಕ್ಕೆ ತುಂಬಾ ಎಫರ್ಟ್ಸ್ಗಳು ಬೇಕು. ಹಾಗೆ ಅದಕ್ಕೆ ನಾವು ಎಷ್ಟು ಟೈಮನ್ನು ಕೊಡ್ತೇವೆ ನೋಡಿ, ಅಷ್ಟು ನಮಗೆ ಆ ಗಿಡ ಉತ್ತಮ ರೀತಿಯಲ್ಲಿ ಬೆಳೀಲಿಕ್ಕೆಲ್ಲ ಸಹಕಾರಿಯಾಗ್ತದೆ. ಹಾಗೆ ಗಿಡ ಎಲ್ಲ ಬೆಳೆಸುವಾಗ ಕೂಡ ಅಷ್ಟೇ, ತುಂಬ ಹತ್ತಿರ ಇಟ್ಟು ಬೆಳೆಸಲಿಕ್ಕೆ ಹೋಗಬೇಡಿ. ಆವಾಗ ಅದರಲ್ಲಿ ಇಳುವರಿ ಕಡಿಮೆ ಆಗ್ತಾ ಬರ್ತದೆ. ಗಿಡ ಯಾವಾಗ ಬೆಳೀಲಿಕ್ಕೆ ಪ್ರಾರಂಭ ಆಗ್ತದೆ ನೋಡಿ, ಆವಾಗ ಗಿಡಗಳಿಗೆ ಸ್ಪೇಸ್ ಕೂಡ ಜಾಸ್ತಿಯಾಗಿ ಬೇಕಾಗ್ತದೆ. ನಾವು ಹತ್ತಿರ ಇಟ್ಟರೆ ಏನಾಗ್ತದೆ ಅಂದರೆ ಅದರಲ್ಲಿ ಇಳುವರಿ ಕುಂಠಿತ ಆಗ್ತಾ ಬರ್ತದೆ. ಹಾಗಾಗಿ ಮಲ್ಲಿಗೆ ಗಿಡಗಳಿಗೆ ಸಾಕಷ್ಟು ಜಾಗನೂ ಬೇಕು. ಜಾಗ ಬೇಡ ಅಂತಲ್ಲ, ಜಾಗನೂ ಬೇಕು. ಅದು ದೊಡ್ಡದು ಆಗುವ ತನಕ ಅದಕ್ಕೆ ಮತ್ತೆ ತುಂಬ ಅಗಾಲದ ರೀತಿಯಲ್ಲಿ ಹೋಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆವಾಗ ಅದಕ್ಕೆ ತುಂಬಾ ಸ್ಪೇಸ್ ಬೇಕಾಗ್ತದೆ. ಮತ್ತು ಪಾಟಲ್ಲೆಲ್ಲ ಇಟ್ಟರೆ ಉಂಟಲ್ವ, ಅದನ್ನು ಟ್ರಿಮ್ಮಿಂಗ್ ಎಲ್ಲ ಮಾಡ್ತಾ ಇರಬೇಕು. ಆವಾಗ ಮಾತ್ರ ಗಿಡದಲ್ಲಿ ತುಂಬಾ ಹೂವು ಆಗಲಿಕ್ಕೆಲ್ಲ ಸ್ಟಾರ್ಟ್ ಆಗ್ತದೆ. ಆದರೆ ನಾನು ಇವಾಗ ಟ್ರಿಮ್ಮಿಂಗ್ ಎಲ್ಲ ಮಾಡಲಿಲ್ಲ. ನಾನು ಟ್ರಿಮ್ಮಿಂಗ್ ಎಲ್ಲ ಮಾಡುವಂಥದ್ದು ಏಪ್ರಿಲ್ ತಿಂಗಳಲ್ಲಿ. ನನ್ನ ಗಿಡ ಕೂಡ ಹಾಗೇ ತುಂಬ ಕಾಡಿನ ಹಾಗೆ ಬೆಳೆದು ಬಿಟ್ಟಿದೆ. ನನಗೆ ಟ್ರಿಮ್ ಮಾಡಲಿಕ್ಕೆ ಕೂಡ ಮನಸ್ಸು ಬರೋದಿಲ್ಲ.
ಇವಾಗ ನಾನು ಟ್ರಿಮ್ ಮಾಡಿದರೆ ನನಗೆ ಏನೂ ಹೂ ಸಿಗೋದಿಲ್ಲ. ಹಾಗಾಗಿ ನಾನು ಇವಾಗ ಟ್ರಿಮ್ ಮಾಡ್ತಾ ಇಲ್ಲ. ಇನ್ನು ಏಪ್ರಿಲ್ ತಿಂಗಳಲ್ಲಿ ಗಿಡವನ್ನು ಟ್ರಿಮ್ ಮಾಡಬೇಕು. ಅದು ಕೂಡ ಒಮ್ಮೆಲೆ ಟ್ರಿಮ್ ಮಾಡಲಿಕ್ಕೆ ಹೋಗಬೇಡಿ. ಒಂದು 10 ಗಿಡವನ್ನು ಟ್ರಿಮ್ ಮಾಡಿ ನೋಡಿ. ಆನಂತರ ಆ ಗಿಡ ಚಿಗುರಿ ಬಂದ ನಂತರ ಇನ್ನೂ 10 ಗಿಡವನ್ನು ಮಾಡಲಿಕ್ಕೆ ಟ್ರಿಮ್ ಮಾಡಿ. ಒಮ್ಮೆಲೆ ಗಿಡ ಟ್ರಿಮ್ ಮಾಡಲಿಕ್ಕೆ ಹೋದರೆ ಅದರಲ್ಲಿ ಹೂ ಕೂಡ ಸಿಗೋದಿಲ್ಲ. ಮತ್ತು ಅದು ಚಿಗುರಿ ಬರುವ ತನಕ ನಾವು ಕಾಯಬೇಕಾಗ್ತದೆ. ಹಾಗಾಗಿ ಎಲ್ಲವನ್ನು ಒಟ್ಟಿಗೆ ಮಾಡಲಿಕ್ಕೆ ಹೋಗಬೇಡಿ. ಒಂದು 10 ಗಿಡ ಮಾಡಿ, ಅದು 15 ದಿವಸದ ನಂತರ ಚಿಗುರಿ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮತ್ತು 15 ದಿವಸ ಬಿಟ್ಟು ಮತ್ತೆ ಮಾಡಿ. ಈಗೆಲ್ಲ ಮಾಡಿದರೆ ಪಾಟ್ನಲ್ಲಿ ಬೆಳೆಸಿಯೂ ಕೂಡ ನೀವು ಕೈ ತುಂಬ ಆದಾಯವನ್ನು ಪಡಿಬೋದು. ಓಕೆ ವೀಕ್ಷಕರೇ, ಇಷ್ಟೆಲ್ಲ ನನಗೆ ಗೊತ್ತಿರುವಂಥ ನಾನು ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೆಚ್ಚಿನ ಜನರಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಓಕೆ, ಮತ್ತೊಂದು ಹೊಸದಾದ ವಿಡಿಯೋದೊಂದಿಗೆ ನಿಮ್ಮ ಭೇಟಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.